ಖಾಸಗೀಕರಣ ವಿರೋಧಿಸಿ ಬೆಸ್ಕಾಂ ನೌಕರರ ಪ್ರತಿಭಟನೆ ಶಿಡ್ಲಘಟ್ಟ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ವಿದ್ಯುತ್ ಸೇವೆಯನ್ನು ಖಾಸಗೀಕರಣ ಮಾಡುವ ಪ್ರಕ್ರಿಯೆಗೆ ವಿರೋಧ ವ್ಯಕ್ತಪಡಿಸಿ ಶಿಡ್ಲಘಟ್ಟ ನಗರದಲ್ಲಿ ಬೆಸ್ಕಾಂ ನೌಕರರು, ಅಧಿಕಾರಿಗಳು ಹಾಗೂ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಶಾಂತಿಯುತ ಪ್ರತಿಭಟನೆ ನಡೆಸಿದರು. ನಗರದ ಬೆಸ್ಕಾಂ ಕಚೇರಿ ಮುಂಭಾಗ ನಡೆದ ಪ್ರತಿಭಟನೆಯಲ್ಲಿ ಶಿಡ್ಲಘಟ್ಟ ಉಪಭಾಗದ ಕೇಂದ್ರ ಸಮಿತಿ ಹಾಗೂ ಸ್ಥಳೀಯ ಸಮಿತಿಯ ನಿರ್ದೇಶನದಂತೆ ನಡೆಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದವರು ವಿದ್ಯುತ್ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರದು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನೌಕರರ ಸಂಘದ ಪ್ರಾಥಮಿಕ ಸಮಿತಿ ಕಾರ್ಯದರ್ಶಿ ಜಿ.ಆರ್. ಶ್ರೀಧರ್ ಮಾತನಾಡಿ, ಟಾಟಾ ಕಂಪನಿ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಸಲ್ಲಿಸಿರುವ ಅರ್ಜಿಯ ಮೂಲಕ ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಗಳಲ್ಲಿ ಖಾಸಗೀಕರಣದ ಮೂಲಕ ವಿದ್ಯುತ್ ಸೇವೆ ನೀಡಲು ಮುಂದಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ ಎಂದು ಹೇಳಿದರು. ಪ್ರಸ್ತುತ ಬೆಸ್ಕಾಂ ಹಾಗೂ ಕೆಪಿಟಿಸಿಎಲ್ ವತಿಯಿಂದ ರೈತರಿಗೆ ಸಬ್ಸಿಡಿ ದರದಲ್ಲಿ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ. ಗ್ರಾಮೀಣ ಭಾಗದಲ್ಲಿಯೂ ಸಾರ್ವಜನಿಕರಿಗೆ ಸಮರ್ಪಕ ಸೇವೆ ನೀಡಲಾಗುತ್ತಿದೆ. ಖಾಸಗೀಕರಣ ಜಾರಿಯಾದರೆ ಸಾರ್ವಜನಿಕ ಸೇವೆಯ ಗುಣಮಟ್ಟ ಕುಸಿಯುವ ಸಾಧ್ಯತೆ ಇದೆ ಎಂದು ಅವರು ಅಭಿಪ್ರಾಯಪಟ್ಟರು. ಸಹಾಯಕ ಅಭಿಯಂತರ ವೇದಕಿರಣ್ ಮಾತನಾಡಿ, ಹಲವು ನೌಕರರ ತ್ಯಾಗ ಮತ್ತು ಪರಿಶ್ರಮದಿಂದ ಬೆಳೆದಿರುವ ಸರ್ಕಾರಿ ಸಂಸ್ಥೆಗಳನ್ನು ಡಿ-ಲೈಸೆನ್ಸಿಂಗ್ ಮೂಲಕ ದುರ್ಬಲಗೊಳಿಸಲು ಯತ್ನಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಖಾಸಗಿ ಕಂಪನಿಗಳು ಲಾಭದಾಯಕ ಪ್ರದೇಶಗಳಿಗೆ ಮಾತ್ರ ಸೇವೆ ನೀಡುವ ಸಾಧ್ಯತೆ ಇದ್ದು, ಗ್ರಾಮೀಣ ಹಾಗೂ ಬಡಜನರಿಗೆ ತೊಂದರೆ ಉಂಟಾಗಬಹುದು ಎಂದು ಎಚ್ಚರಿಸಿದರು. ಖಾಸಗೀಕರಣದಿಂದ ಸರ್ಕಾರಿ ಸಂಸ್ಥೆಗಳ ಆದಾಯ ಕುಸಿದು ಮುಂದಿನ ದಿನಗಳಲ್ಲಿ ಬೆಸ್ಕಾಂ ಹಾಗೂ ಇತರ ಎಸ್ಕಾಂಗಳ ಸ್ಥಿತಿ ಬಿಎಸ್ಎನ್ಎಲ್ನಂತಾಗುವ ಭೀತಿ ಇದೆ ಎಂದು ಹೇಳಿದರು. ಪ್ರತಿಭಟನಾಕಾರರು, ಖಾಸಗೀಕರಣದಿಂದ ಸಾರ್ವಜನಿಕರ ಮೇಲೆ ಹೆಚ್ಚುವರಿ ಆರ್ಥಿಕ ಭಾರ ಬೀಳುವ ಸಾಧ್ಯತೆ ಇದ್ದು, ನೌಕರರ ಸೇವಾ ಭದ್ರತೆಯೂ ಹದಗೆಡಬಹುದು ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನೌಕರರ ಸಂಘದ ಅಧ್ಯಕ್ಷ ಡಿಎನ್ ಶ್ರೀನಿವಾಸ್, ಕಾರ್ಯದರ್ಶಿ ಜಿ.ಆರ್. ಶ್ರೀಧರ್, ಸಹಾಯಕ ಅಭಿಯಂತರ ವೇದಕಿರಣ್ ಆರ್.ಸಿ. ಅನಂತ್ ಗೌಡ, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕಲ್ಯಾಣ ಸಂಸ್ಥೆಯ ಅಧ್ಯಕ್ಷ ಡಿ. ಕೃಷ್ಣಪ್ಪ, ಕಾರ್ಯದರ್ಶಿ ನಾಗಪ್ಪ, ತಾಲ್ಲೂಕು ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎಸ್.ಜಿ. ಶಶಿಕುಮಾರ್, ಕಾರ್ಯದರ್ಶಿ ನಾಗರಾಜ್, ಜಿಲ್ಲಾ ನಿರ್ದೇಶಕ ವಿ.ಕೆ. ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತೊಂದರೆಗಳು ಏನೇನೆಂದರೆ, ರಿಯಾಯಿತಿ ದರದಲ್ಲಿ ವಿದ್ಯುತ್ ಶಕ್ತಿ ಗ್ರಾಹಕರಿಗೆ ಲಭ್ಯವಾಗುವುದಿಲ್ಲ, ಮತ್ತು ಕೃಷಿ ಚಟುವಟಿಕೆ ನಡೆಸುವ ರೈತರಿಗೆ ತೊಂದರೆ ಆಗುತ್ತೆ. ಎಲ್ಲ ಖಾಸಗೀಕರಣವರು ಬಂದರೆ ಲಾಭದಾಯಕ ದೃಷ್ಟಿನೇ ನೋಡ್ತಾರೆ ಹೊರತು ಯಾವುದೇ ರಿಯಾಯಿತಿ ನೀಡುವುದಿಲ್ಲ ಜನಸಾಮಾನ್ಯರಿಗೆ. ಅದರಿಂದ ನಾವು ಖಾಸಗೀಕರಣ ವಿರೋಧಿಸಿ ಸಣ್ಣ ಪುಟ್ಟ ಗುತ್ತಿಗೆದಾರ ಕೆಲಸಗಳು ಸಿಗೋದಿಲ್ಲ, ಎಲ್ಲ ನಿರುದ್ಯೋಗ ಸಮಸ್ಯೆ ತಾಂಡವಾಡುತ್ತೆ. ಅದನ್ನ ಒಗ್ಗಟ್ಟಾಗಿ ಎಲ್ಲ ರಾಜ್ಯ ಪೂರ್ತಿ ಖಾಸಗೀಕರಣ ವಿರೋಧಿಸಿ ಸ್ಟ್ರೈಕ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀರಿ ನಮ್ಮ ವಿದ್ಯುತ್ ಸಂಘದಿಂದ. ನಾಳೆ ಸಹಾಯಕ ಅಭಿಯಂತರರು ಘಟಕ 2 ಶಿಡ್ಲಘಟ್ಟ ಅರ್ಬನ್ ನಗರ ಉಪ ವಿಭಾಗ. ಏನು ಇವಾಗ ಡಿ-ಲೈಸೆನ್ಸಿಂಗ್ ಅಂತ ಕರಿತೀವಲ್ಲ, ಇವಾಗ ಪ್ರೈವೇಟ್ ಕಂಪ್ನೀಸ್ ಇವಾಗ ಬರ್ತಾ ಇದೆ. ನಮ್ಮ ಈ ಒಂದು ಸಂಸ್ಥೆನ ಕಟ್ಟಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಿ. ಎಸ್ಪೆಷಲಿ ನಮ್ಮ KEB-ನಲ್ಲಂತೂ ನೂರಾರು ಜನದ ಬಲಿ ಕೊಟ್ಟು ಆ ಸಂಸ್ಥೆನ ನಾವು ಕಟ್ಟಿರೋದು. ಅಂತ ಬಲಿ ಕೊಟ್ಟು ನಾವು ಕಟ್ಟಿರೋಂಥ ಸಂಸ್ಥೆನ ಇವಾಗ ಡಿ-ಲೈಸೆನ್ಸಿಂಗ್ ಮುಖಾಂತರ ಒಂದು ನಾಶ ಪಡಿಸೋಕ್ಕೆ ಹುಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಡಿ-ಲೈಸೆನ್ಸಿಂಗು ಕೊಡ್ಕೂಡ್ದು. ಏನು ಇವಾಗ ನಮ್ಮ ಸರ್ಕಾರಿ ವ್ಯಾಪ್ತಿಯಲ್ಲಿರುವಂಥ ಎಸ್ಕಾಮ್ಸ್ ಆ ಮುಖಾಂತರನೇ ಸರ್ವಿಸ್ ತೊಗೊಬೇಕು ಅಂತ ಹೇಳ್ತಾ, ಇನ್ನು ಮುಂದೆ ಇವಾಗ ಸತ್ತಿರೋಂಥ ಅವ್ರಿಗೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂತ ಈಗ ಜೀವಂತವಾಗಿರೋಂಥ ನಮ್ಮ ನೌಕರರು ಕೂಡ ಇವಾಗ ನಾವು ಒಂಥರ ಸಮಾಧಿಯನ್ನು ಕಟ್ಟೋ ಥರ ಆಗೋಗ್ಬಿಟ್ಟಿದೆ ಇವಾಗ ಡಿ-ಲೈಸೆನ್ಸಿಸ್ ಮುಖಾಂತರ. ಇವೆಲ್ಲ ಹಾಕೂಡ್ದು. ಎಸ್ಪೆಷಲಿ ಇವಾಗ ಬರೀ ಒಂದು ಎಷ್ಟೇ ಇನ್ಸ್ಟಾಲೇಷನ್ಸ್ ಯಾವ್ದು ಲಾಭದಾಯಕ ಇದೆಯೋ ಅದಕ್ಕೆ ಮಾತ್ರ ಹೋಗಿ ಇವರು ಸರ್ವಿಸ್ ಕೊಡೋಂಥದ್ದಲ್ಲ. ಇವಾಗ ಹೋಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಡು ಬಡವ ಮನೆಗೆ ಕೊಡಬೇಕು ಹೋಗಿ ಸರ್ವಿಸ್, ಪ್ರೈವೇಟ್ ಸಂಸ್ಥೆ ಆದವರು. ಬಟ್ ಅದನ್ನ ಯಾವುದು ಮುಟ್ಟೋದಿಲ್ಲ ಅವರು. ಅದೇ ರೀತಿ ರೈತರಿಗೆ IP ಸೆಟ್ಸ್ ನಾವು 7 ಅವರ್ ನಿರಂತರವಾಗಿ ವಿದ್ಯುತ್ನ ಪೂರೈಸ್ತಾ ಇದೀವಿ, ಅದನ್ನ ಮಾಡ್ಬೇಕು ಅವರು. ಬಟ್ ಅದನ್ನ ಯಾವ್ದು ಮಾಡೋದಿಲ್ಲ. ಯಾವ್ದು ಲಾಭ ಇದೆಯೋ ಅದನ್ನ ಮಾತ್ರ ಹೋಗಿ ಅವ್ರ ಕೈ ಎತ್ಕೊಂತು ಅಂದ್ರೆ ಇವಾಗ ನೆಕ್ಸ್ಟ್ ಮುಂದೆ ಹೋಗ್ತಾ ನಾವು ಉಚಿತವಾಗಿ ಸೇವೆ ಕೊಡ್ತಾ ಇದೀವಿ. ಇವಾಗ ಲಾಭದಾಯಕ ಇರುವಂತಹ ಸಂಸ್ಥೆ ಸೇವೆಗಳನ್ನೆಲ್ಲ ಇವರು ಖಾಸಗಿ ಕಂಪ್ನಿ ತಗೊಂಡಾಗ ನಮ್ಮ ಬೆಸ್ಕಾಂ ಆಗ್ಲಿ ಇತರೆ ಸರ್ಕಾರಿ ವ್ಯಾಪ್ತಿ ಬರುವಂತ ಎಸ್ಕಾಮ್ಸ್ಗಳಾಗ್ಲಿ ಲಾಭ ಕಡಿಮೆ ಆಗ್ತಾ ಹೋಗಿ ಯಾಕಂದ್ರೆ ಇಲ್ಲೆಲ್ಲ ನಾವು ಉಚಿತವಾಗಿ ಕೊಡ್ತಾ ಇದೀವಿ. ಆಗ ಸಂಸ್ಥೆ ಒಂಥರ ಇವಾಗ BSNL ಹೆಂಗಾಗಿದೆಯೋ ಆ ಟೈಪ್ ಆಗುತ್ತೆ ಅಂತ ಹೋಗ್ತಾ ಈ ತಕ್ಷಣಕ್ಕಿಲ್ಲ ಅಂದ್ರೆ ಮುಂದೆ 5 ವರ್ಷಕ್ಕೋ 10 ವರ್ಷಕ್ಕೋ ಈ ಸಂಸ್ಥೆ ಮುಚ್ಚಬೇಕಾಗುತ್ತೆ. ಆ ತರ ಆಗೋಗ್ಬಿಡುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಡಿ-ಲೈಸೆನ್ಸಿಂಗ್ ಅಥವಾ ಖಾಸಗೀಕರಣ ಆಗ್ಬಾರ್ದು ಅಂತ ನಮ್ಮ ಮನವಿ. ವಿಭಾಗದ
ಎಲ್ಲ ಅಧಿಕಾರಿ ಮತ್ತು ನೌಕರ ಬಂಧುಗಳು ಮತ್ತು ಶಿಡ್ಲಘಟ್ಟ ತಾಲೂಕಿನ ಅನುಮತಿ ಪಡೆದ ಎಲ್ಲ ಗುತ್ತಿಗೆದಾರರ ಪದಾಧಿಕಾರಿಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ದಿನ ನಾವು ನಮ್ಮ ಕೇಂದ್ರ ಸಮಿತಿ ಮತ್ತು ನಮ್ಮ ಸ್ಥಳೀಯ ಸಮಿತಿಯ ಒಂದು ನಿರ್ದೇಶನದಂತೆ ನಾವು ಇಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಒಂದೆಡೆ ಸೇರಿ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದೀವಿ. ಈ ಪ್ರತಿಭಟನೆ ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗಾಗಲೇ ಟಾಟಾ ಕಂಪನಿಯವರು KERC ನಮ್ಮ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಏನಪ್ಪಾ ಅಂದ್ರೆ, ನಾವು ಕೂಡ 8 ಜಿಲ್ಲೆಗಳಲ್ಲಿ ನಮ್ಮ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಖಾಸಗೀಕರಣದ ಮುಖಾಂತರ ನಾವು ನಮ್ಮ ಸೇವೆ ನೀಡ್ತೀವಿ ಅಂತ ಹೇಳಿ ಇದು ಮಾಡಿದ್ದಾರೆ. ಆ ಒಂದು ಸೇವಾ ಬದ್ಧತೆ ನಮಗೆಲ್ಲೋ ಒಂದು ಕಡೆ ತೊಡ್ಕೊಂಟಾಗುತ್ತೆ. ಯಾಕಂತಂದ್ರೆ ಈಗಾಗಲೇ ನಮ್ಮ ಬೆಸ್ಕಾಂನಿಂದ KPTC ವತಿಯಿಂದ ರೈತರಿಗಾಗಲಿ ಸಬ್ಸಿಡಿ ದರದಲ್ಲಿ ವಿದ್ಯುತ್ ನೀಡ್ತಾ ಇದ್ದಾರೆ ಮತ್ತು ಕೈಗಾರಿಕೆಗಳು ಕೂಡ ವಿದ್ಯುತ್ ಸಂಪರ್ಕ ನೀಡಿದ್ದೀವಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ನಮ್ಮ ನೌಕರಿಗೆ ಸೇವಾ ಬದ್ಧತೆ ಇಲ್ಲದಾಗುತ್ತೆ. ಯಾಕಂದ್ರೆ ಖಾಸಗಿಯವರ ಬಂಡವಾಳ ಅಂದ್ರೆ ಬ್ರಿಟಿಷರ ಸಾಮ್ರಾಜ್ಯ ಏನಾಗುತ್ತೆ, ಆ ಅಧಿಕಾರ ಮತ್ತೆ ಮರುಕಳಿಸುತ್ತೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ವ್ಯಕ್ತವಾಗಿದೆ. ಈ ಒಂದು ಉದ್ದೇಶದಿಂದ ನಾವು ರಾಜ್ಯ ಮಟ್ಟದಲ್ಲಿ ಈ ಒಂದು ನಮ್ಮ ಶಾಂತಿಯುತ ಪ್ರತಿಭಟನೆ ಮೂಲಕ ಇದನ್ನ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ತಲುಪೋ ತನಕ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಈಗಾಗಲೇ ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸಮಿತಿ ಮತ್ತು ಎಲ್ಲ ಪದಾಧಿಕಾರಿಗಳು ನಮಗೆ ಒಂದು ನಿರ್ದೇಶನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡೋದು ಬೇಡ, ಇದಕ್ಕೆ ನಮ್ಮೆಲ್ಲ ಸಹಕಾರ ಬೇಕು ಅಂತೇಳಿ ಇದು ಮಾಡಿದ್ದಾರೆ. ಅದಕ್ಕಾಗಿ ರಾಜ್ಯವ್ಯಾಪಿ ನಮ್ಮ ಏನು ಸಂಘ ಸಂಸ್ಥೆಗಳಿದ್ದಾವೆ, ನಮ್ಮ ಕವಿ ಪ್ರಾಣಿ ನೌಕರ ಪತ್ರ ಸಂಘ ಇರ್ಬೋದು, ಮತ್ತೆ ನಮ್ಮ ಪರಿಶಿಷ್ಟ ಜಾತಿ ಪರಿಷತ್ ಕಲ್ಯಾಣ ಸಂಸ್ಥೆ ಆಗಿರ್ಬೋದು, ಮತ್ತು ಕೈಂಬ ಇಂಜಿನಿಯರ್ ಅಸೋಸಿಯೇಷನ್ ಸಂಘ ಮತ್ತು ಲೆಕ್ಕಾಧಿಕಾರಿ ಸಂಘ ಮತ್ತು ಡಿಪ್ಲೊಮೊ ಇಂಜಿನಿಯರ್ಸ್ ಅಸೋಸಿಯೇಷನ್ ಸಂಘ ಎಲ್ಲರ ವತಿಯಿಂದ ಒಮ್ಮುಖವಾಗಿ ಒಂದು ಪ್ರತಿಭಟನೆಯನ್ನ ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಈ ಪ್ರತಿ ಉದ್ದೇಶ ಏನಪ್ಪಾ ಅಂತಂದ್ರೆ, ಖಾಸಗೀಕರಣ ಬೇಡ ಅಂತ. ಈ ಖಾಸಗೀಕರಣದಿಂದ ಆಗುವಂಥವೆಲ್ಲ ತೊಂದರೆಗಳು ಕೂಡ ಸಾರ್ವಜನಿಕವಾಗಿ ತುಂಬಾ ನಷ್ಟ ಆಗುತ್ತೆ. ಯಾಕಂದ್ರೆ ಖಾಸಗೀಕರಣ ಅವರ ಒಂದು ಅಧೀನದಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗುತ್ತೆ. ನಮ್ಮ ನೌಕರರಿಗೆ ಸೇವಾ ಬದ್ಧತೆ ಇಲ್ಲದಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಖಾಸಗೀಕರಣ ಬೇಡ ಅಂತೇಳಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಈ ಪ್ರತಿಭಟನೆಯನ್ನ ಇವತ್ತು ಯಶಸ್ವಿಯಾಗಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಬೆಸ್ಕಾಂನ ನೌಕರ ಬಾಂಧವರು ಮತ್ತು ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಮತ್ತು ಕೇಂದ್ರ ಸಮಿತಿಯ ಎಲ್ಲರೂ ಕೂಡ ಇಲ್ಲಿ ಹಾಜರಿದ್ದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆ ಯಶಸ್ವಿಗೊಳಿಸುತ್ತಾರೆ. ಎಲ್ಲರೂ ಕೂಡ ಧನ್ಯವಾದಗಳು.